ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಬಾಳೆ ಬೆಳೆಯನ್ನು ಬಾಧಿಸುವ ಜಂತು ರೋಗಗಳು. ನಾವು ಈ ಹಿಂದೆ ಬಾಳೆಯನ್ನು ಬಾಧಿಸುವ ಶಿಲೀಂಧ್ರದಿಂದ ಬರುವಂಥ ರೋಗಗಳು, ಹಾಗೆ ನಂಜಾಣುಗಳಿಂದ ಬರುವಂಥ ರೋಗಗಳು ಮತ್ತು ದುಂಡಾಣು ಅಥವಾ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಈ ಜಂತು ಹುಳುಗಳು ಕೂಡ ಬಾಳೆಯನ್ನು ಬಾಧಿಸ್ತವೆ. ಅವು ಯಾವುದು ಅಂತ ನೋಡೋಣ. ಮತ್ತು ಅವುಗಳು ಬಾಧಿಸಿದಾಗ ಯಾವ ರೀತಿ ರೋಗ ಲಕ್ಷಣ ಇರುತ್ತೆ, ಮತ್ತು ಈ ಜಂತು ಹುಳುಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೇರುಗಂಟು ಜಂತು ರೋಗ ಮತ್ತು ಸುರಂಗ ಕೊರಕ ಜಂತು ರೋಗ, ಈ ಎರಡು ರೀತಿಯ ಜಂತು ಹುಳುಗಳು ಬಾಳೆಯನ್ನು ಬಾಧಿಸ್ತವೆ. ಮೊದಲಿಗೆ ಸುರಂಗ ಕೊರಕ ಜಂತು ರೋಗ ಅಥವಾ ಬರೋಯಿಂಗ್ ನಿಮ್ಯಾಟೋಡ್ ಅಂತ ಹೇಳ್ತಾರೆ. ಈ ರೋಗಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಉದಾಹರಣೆಗೆ ರ್ಯಾಡೋಫಲಸ್ ಬೇರುಕೊಳೆ ರೋಗ ಅಂತ ಕೂಡ ಹೇಳ್ತಾರೆ. ಬ್ಲ್ಯಾಕ್ ಹೆಡ್ ರೋಗ ಅಥವಾ ಕಪ್ಪು ತಲೆ ರೋಗ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಟಾಪ್ಲಿಂಗ್ ಓವರ್ ಅಥವಾ ಗಿಡ ಉರುಳಿ ಬೀಳೋ ರೋಗ ಅಂತ ಕೂಡ ಹೇಳ್ತಾರೆ. ಈ ಬರೋಯಿಂಗ್ ನಿಮ್ಯಾಟೋಡ್ ಸಮಸ್ಯೆ ಜಗತ್ತಿನಾದ್ಯಂತ ಕಂಡುಬರುತ್ತೆ. ಹೆಚ್ಚಾಗಿ ಉಷ್ಣ ವಲಯ ಮತ್ತು ಉಪೋಷ್ಣ ವಲಯಗಳಲ್ಲಿ ವ್ಯಾಪಕವಾಗಿ ಕಂಡುಬರೋದು. ಎಲ್ಲೆಲ್ಲಿ ಬಾಳೆಯನ್ನು ಕೂಡ ನಾವು ಉಷ್ಣವಲಯ ಮತ್ತು ಉಪೋಷ್ಣ ವಲಯ ಮತ್ತು ಶೀತೋಷ್ಣ ವಲಯಗಳಲ್ಲಿ ಬೆಳೆಯೋದನ್ನು ನೋಡ್ತೀವಿ. ಹಾಗೆ ಈ ರೋಗ ಕೂಡ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಆಫ್ರಿಕಾ ಖಂಡ, ಏಷ್ಯಾ, ಕೇಂದ್ರ ಮತ್ತು ದಕ್ಷಿಣ ಅಮೇರಿಕಾ ಪ್ರದೇಶಗಳಲ್ಲಿ ಅಥವಾ ಖಂಡಗಳಲ್ಲಿ ಕಂಡುಬರುತ್ತೆ. ಈ ರೋಗವನ್ನು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ನಾಯರ್ ಮತ್ತು ಸಂಗಡಿಗರು 1966ರಲ್ಲಿ ಕೇರಳದ ಫಾಲ್ಘಾಟ್ ಜಿಲ್ಲೆಯಿಂದ ವರದಿ ಮಾಡಿದ್ರು. ನಂತರದ ದಿನಗಳಲ್ಲಿ ಈ ರೋಗ ಎಲ್ಲ ಬಾಳೆ ಬೆಳೆಯುವಂಥ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಕಂಡುಬರ್ತಾ ಇದೆ. ಉದಾಹರಣೆಗೆ ತಮಿಳುನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಎಲ್ಲ ಕಡೆ ಕೂಡ ಈ ರ್ಯಾಡೋಫಲಸ್ ಸಿಮಿಲಿಸ್ ಅಥವಾ ಸುರಂಗ ಕೊರಕು ಜಂತು ಹುಳುವಿನ ಬಾಧೆಯನ್ನು ನೋಡ್ಬೋದಾಗಿರುತ್ತೆ. ಜಂತುವಿನ ಬಾಧೆಯಿಂದ ಸುಮಾರು 30ರಿಂದ 40% ಇಳುವರಿ ನಷ್ಟ ಆಗೋದು ವರದಿ ಮಾಡಲಾಗಿದೆ. ಈ ಸುರಂಗ ಕೊರಕ ಜಂತು ರೋಗದ ಬಾಧೆ ಇದ್ದಾಗ ಯಾವ ರೀತಿಯ ಲಕ್ಷಣಗಳು ಕಂಡುಬರ್ತವೆ ಅನ್ನೋದನ್ನು ನೋಡೋಣ. ರೋಗ ತೀವ್ರವಾಗಿದ್ದಾಗ ಗಿಡದ ಮೇಲ್ಭಾಗವನ್ನು ಗಮನಿಸಿದ್ರೆ ಸಸ್ಯದ ಬೆಳವಣಿಗೆ ಕುಂಠಿತ ಆಗಿರೋದು ಕಂಡುಬರುತ್ತೆ. ಹಾಗೆ ಎಲೆಗಳು ಹಳದಿಯಾಗಿರ್ತವೆ. ಮತ್ತು ರೋಗ ತೀವ್ರವಾದಾಗ ಗಿಡ ಬುಡ ಮೇಲಾಗಿ ಬೀಳೋದು ಕಂಡುಬರುತ್ತೆ. ಸ್ವಲ್ಪ ಜೋರಾಗಿ ಗಾಳಿ ಬಂದರೂ ಕೂಡ ಗಿಡ ಉರುಳೋಗುತ್ತೆ. ಇದು ಸಣ್ಣ ಗಿಡಗಳಲ್ಲಿ ಕೂಡ ರೋಗ ಲಕ್ಷಣ ಕಾಣಿಸ್ಬೋದು, ಅಥವಾ ಗೊನೆ ಬಿಡುವ ಹಂತದಲ್ಲಿ ಕೂಡ ರೋಗ ಲಕ್ಷಣ ಕಾಣಿಸ್ಕೋಬೋದು. ಇನ್ನು ಈ ರೋಗ ತಗುಲಿದ ಗಿಡಗಳನ್ನು ನಾವು ಅದರ ಬುಡದಲ್ಲಿ ಮತ್ತು ಬೇರುಗಳನ್ನು ಗಮನಿಸಿದ್ರೆ ಬೇರುಗಳ ಮೇಲೆ ಕೆಂಪು ಮಿಶ್ರಿತ ಕಂದು ಬಣ್ಣದ ಗೀರುಗಳು ಅಥವಾ ಮಚ್ಚೆಗಳು ಕಂಡುಬರ್ತವೆ. ಬೇರು ಮತ್ತು ಕಂದುಗಳಲ್ಲಿ ಅಥವಾ ಗಡ್ಡೆಗಳಲ್ಲಿ ಜಂತು ಹುಳ ಜೀವಕೋಶಗಳನ್ನ ತಿಂತಾ ಹೋಗೋದ್ರಿಂದ ಒಂದು ಸುರಂಗ ಕ್ಯಾವಿಟಿ ಅಥವಾ ಸುರಂಗ ಕೊರೆದಿರೋದು ಕಂಡುಬರುತ್ತೆ. ಎಲ್ಲೆಲ್ಲಿ ಈ
ಜಂತುಹುಳು ಆಹಾರವನ್ನು ತಿಂತಾ ಹೋಗಿರುತ್ತೋ ಆ ಜೀವಕೋಶಗಳೆಲ್ಲ ಕಪ್ಪಾಗಿ, ಅದರ ಸುತ್ತಮುತ್ತ ಇರುವ ಕೋಶಗಳೆಲ್ಲ ಕಪ್ಪಾಗಿ ನಂತರ ಸೀಳು ಬಿಡೋದು ಕಂಡುಬರುತ್ತೆ. ಈ ಬೇರುಗಳಲ್ಲಿ ಸೀಳು ಬಿಡೋದು ಕೂಡ ಕಂಡುಬರುತ್ತೆ. ಇನ್ನು ದೊಡ್ಡ ಬೇರುಗಳಲ್ಲಿ ಈ ಬೊಕ್ಕೆಗಳು ಅಥವಾ ಕ್ಯಾವಿಟಿ ರೂಪದ ರಚನೆಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಈ ಜಂತುಹುಳುಗಳು ಬೇರಿನ ಕೋಶಗಳಲ್ಲಿ ರಸ ಇರೋದ್ರಿಂದ ಈ ಕೋಶಗಳು ಸಾಯ್ತವೆ ಅಥವಾ ನೆಕ್ರಾಸಿಸ್ ಅನ್ನು ತೋರಿಸ್ತವೆ. ಅಥವಾ ಆ ಜೀವಕೋಶಗಳೆಲ್ಲ ಸುತ್ತಮುತ್ತ ಎಲ್ಲೆಲ್ಲಿ ಆಹಾರ ತಿಂದಿರತ್ತಲ್ಲ ಆ ಕಡೆ ಎಲ್ಲ ಕಪ್ಪಾಗಿ ಆ ಜೀವಕೋಶಗಳು ಸಾಯೋದು ಕಂಡುಬರುತ್ತೆ. ಈಗ ರೋಗ ತೀವ್ರತೆಗನುಗುಣವಾಗಿ ಸಸ್ಯದ ಬೆಳವಣಿಗೆಯಲ್ಲಿ ಕುಂಠಿತ ಆಗೋದನ್ನು ನೋಡ್ತೀವಿ. ತುಂಬ ತೀವ್ರವಾಗಿದ್ದರೆ ತುಂಬ ಕುಂಠಿತ ಬೆಳವಣಿಗೆ, ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ರೋಗ ಇದ್ದರೆ ಸ್ವಲ್ಪ ಕುಂಠಿತ ಬೆಳವಣಿಗೆಯನ್ನು ನೋಡ್ತೀವಿ. ಹಾಗೆ ರೋಗ ತುಂಬ ಉಲ್ಬಣಾವಸ್ಥೆಯಲ್ಲಿದ್ದಾಗ ಈ ಜಂತುಹುಳುಗಳ ಸಂಖ್ಯೆ ಹೆಚ್ಚೆಚ್ಚಾಗಿ ಇದ್ದು ಬೇರುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬಾಧೆಗೊಳಪಡಿಸಿದಾಗ ಗಿಡಗಳು ಬೇರುಗಳಲ್ಲಿ ಶಕ್ತಿ ಇಲ್ಲದೇ ಬುಡ ಮೇಲಾಗಿ ಬೀಳೋದು ಸಾಮಾನ್ಯವಾಗಿ ಕಂಡುಬರುತ್ತೆ. ಇನ್ನು ಈ ಬಾಧಿತ ಗಿಡಗಳಲ್ಲಿ ಗೊನೆಗಳು ಚಿಕ್ಕದಾಗಿರ್ತವೆ. ಅದೇ ರೀತಿ ಆ ಗೊನೆಗಳಲ್ಲಿರುವ ಕಾಯಿಗಳು ಕೂಡ ಚಿಕ್ಕದಾಗ್ತಾ ಬರ್ತವೆ, ಅಂದರೆ ಸರಿಯಾಗಿ ಬೆಳವಣಿಗೆ ಹೊಂದೋದಿಲ್ಲ. ಹಾಗಾಗಿ ಕಾಯಿಗಳೆಲ್ಲ ಚಿಕ್ಕ ಚಿಕ್ಕ ಗಾತ್ರದವಾಗಿ ಕಂಡುಬರ್ತವೆ. ಈ ಜಂತು ಬಾಧೆಯ ಸೋಂಕು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಈ ಜಂತುಹುಳು ಪ್ರಥಮ ಸೋಂಕು ಗಡ್ಡೆಗಳಲ್ಲಿ, ಕಂದುಗಳಲ್ಲಿ ಈ ಬಾಧಿತ ಸಸ್ಯದ ಅಂಗಾಂಶಗಳಲ್ಲಿ ಉಳ್ಕೊಂಡಿರುತ್ತೆ. ಈ ಅಂಗಾಂಶಗಳು ಮಣ್ಣಿನಲ್ಲಿ ಕೂಡ ಇರ್ಬೋದು. ಆ ಮಣ್ಣಿನಲ್ಲಿ ಜಂತುಹುಳುಗಳು ಮಣ್ಣಿನಲ್ಲಿ ಈ ಬಾಧಿತ ಸಸ್ಯದ ಭಾಗಗಳಲ್ಲಿ ಇರ್ತವೆ. ಅದು ಮೊದಲನೇ ಸೋಂಕು. ಈ ಸೋಂಕು ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ರೋಗ ಪೀಡಿತ ಕಂದುಗಳನ್ನು ಅಥವಾ ಗಡ್ಡೆಗಳನ್ನು ನಾಟಿಗೆ ಬಳಸೋದ್ರಿಂದ ಅದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡುತ್ತೆ. ಅದೇ ರೀತಿ ಈ ರೋಗ ಪೀಡಿತ ತೋಟಗಳಲ್ಲಿ ಜಂತುಹುಳುಗಳು ಒಂದು ರೋಗ ಬಾಧಿತ ಸಸ್ಯದಿಂದ ಆರೋಗ್ಯವಂತ ಸಸ್ಯಗಳಿಗೆ ನೀರು ಹಾಯಿಸೋದ್ರ ಮೂಲಕ, ಕೃಷಿ ಸಲಕರಣೆಗಳ ಮೂಲಕ, ಅಥವಾ ಕೆಲಸಗಾರರು ಇಂಟರ್ಕಲ್ಟಿವೇಷನ್ ಕೆಲಸಗಳನ್ನು ಮಾಡೋ ಸಂದರ್ಭದಲ್ಲಿ ಹರಡೋದು ಕಂಡುಬರುತ್ತೆ. ಈ ಜಂತುಹುಳುವಿನ ಬಾಧೆ ಕೂಳೆ ಬೆಳೆಯಲ್ಲಿ, ಅಂದರೆ ಕೂಳೆ ಬೆಳೆಯನ್ನು ನಾವು ತೆಗೆದುಕೊಂಡ್ರೆ ಅಂಥ ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈಗಾಗಲೇ ತೋಟ ಬಾಧಿತವಾಗಿರುತ್ತೆ, ಅಲ್ಲಿ ಮತ್ತೆ ನಾವು ಕೂಳೆ ಬೆಳೆ ತಗೊಂಡ್ರೆ ಈ ಜಂತುಹುಳುವಿನ ಸಂಖ್ಯೆ ವೃದ್ಧಿ ಆಗ್ತಾ ರೋಗ ತೀವ್ರತೆ ನಾವು ಕೂಳೆ ಬೆಳೆಯಲ್ಲಿ ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಜಂತುಹುಳು ಬಾಳೆ ಅಲ್ಲದೇ ಇನ್ನಿತರ ಆಸರೆ ಸಸ್ಯಗಳಲ್ಲಿ ಕೂಡ ವಾಸ ಇರ್ಬೋದು. ಈ ಬಾಳೆ ಜಾತಿಯ ಮ್ಯೂಸಾ ಸ್ಪೀಸೀಸ್ ಅಂತ ಏನು ಹೇಳ್ತೀವಲ್ಲ, ಅವೆಲ್ಲ ಬಾಳೆ ಜಾತಿಯ ಸಸ್ಯಗಳಲ್ಲಿ ಇರ್ಬೋದು. ಮರಗೆಣಸು, ಗೆಣಸು, ಅಡಿಕೆ, ತೆಂಗು, ಕಾಳುಮೆಣಸು ಯಾವುದೇ ಸಸ್ಯದಲ್ಲಿ ಕೂಡ ಆಸರೆಯನ್ನು ಪಡಿಬೋದಾಗಿರುತ್ತೆ. ಇನ್ನು ಈ ಸೋಂಕು ಅಥವಾ ಜುವೆನೈಲ್ ಸ್ಟೇಜ್ ಅಂತ ಮರಿ ಹುಳುಗಳು ಬೇರನ್ನು ಪ್ರವೇಶಿಸಿದ ನಂತರ ಬೇರಿನ ಕಾರ್ಟಿಕಲ್ ಪ್ಯಾರೆಂಕೈಮಾ ಅನ್ನೋ ಜೀವಕೋಶಗಳಲ್ಲಿ ವಾಸ ಇರ್ತವೆ. ಈ ವಾಸ ಇದ್ದು ಸುತ್ತಮುತ್ತಲಿನ ಜೀವಕೋಶಗಳಿಂದ ಆಹಾರವನ್ನು ಪಡೀತಾ ಹೋಗ್ತವೆ. ಈ ರೀತಿ ಮಾಡುವಾಗ ಅಲ್ಲಿ ಕ್ಯಾವಿಟಿ ಅಥವಾ ರಂಧ್ರಗಳ ರೀತಿ ಆಗತ್ತೆ. ಅದೇ ರೀತಿ ಆಹಾರ ತಿಂತ ಮುಂದೆ ಸಾಗಿದಾಗ ಸುರಂಗಗಳು, ಟನಲ್ಸ್ ಅಂತ ಹೇಳ್ತೀವಿ, ಬೇರುಗಳಲ್ಲಿ ಸುರಂಗಗಳು ಅಥವಾ ಕೊರೆತದಿಂದ ಸುರಂಗಗಳು, ಚಿಕ್ಕ ಚಿಕ್ಕ ಸುರಂಗಗಳ ರೀತಿ ಕಂಡುಬರುತ್ತೆ. ಭಾಗದಲ್ಲೆಲ್ಲ ಕೆಂಪು ಮಚ್ಚೆಗಳು ಕಂಡುಬಂದು ನಂತರದ ಹಂತದಲ್ಲಿ ಕಪ್ಪಾಗೋದು, ಆ ಜೀವಕೋಶಗಳೆಲ್ಲ ಕಪ್ಪಾಗೋದು ಕಂಡುಬರುತ್ತೆ.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜಂತು ಹುಳುವಿಗೆ ಸುಮಾರು ಮೊಟ್ಟೆಯಿಂದ ಮರಿ ಅವಸ್ಥೆ ಮತ್ತು ಪ್ರೌಢಾವಸ್ಥೆಗೆ ಬರಲಿಕ್ಕೆ ಅಥವಾ ಇದರ ಜೀವನ ಚಕ್ರ ಸುಮಾರು 20ರಿಂದ 25 ದಿನ ತೆಗೆದುಕೊಳ್ಳುತ್ತೆ. ಈ ಜೀವನ ಚಕ್ರ ಇದು ಸಾಮಾನ್ಯವಾದ ಅಂಶ ಅಂದರೆ 20ರಿಂದ 25 ದಿನಗಳು ಅಂತ. ಕೆಲವು ಸಂದರ್ಭದಲ್ಲಿ ಉಷ್ಣತೆ, ಹವಾಮಾನ ಅನುಗುಣವಾಗಿ ಇದರಲ್ಲಿ ಸ್ವಲ್ಪ ಕಡಿಮೆನೂ ಆಗ್ಬೋದು. ಜೀವನ ಚಕ್ರ ಕಡಿಮೆ ಅವಧಿಗೆ ಮುಗಿಬೋದು ಅಥವಾ ಸ್ವಲ್ಪ ಹೆಚ್ಚಿನ ಸಮಯ ಕೂಡ ತೆಗೆದುಕೊಳ್ಬೋದಾಗಿರುತ್ತೆ. ಇನ್ನು ಈ ಮರಿಹುಳು ಆಹಾರವನ್ನು ತಿಂತ ಬೇರುಗಳಲ್ಲಿ ಪ್ರವೇಶ ಮಾಡಿ ಅದು ಒಂದೇ ಕಡೆ ಇರೋದಿಲ್ಲ. ನಾವು ಇನ್ನೊಂದು ಬೇರುಗಂಟು ಜಂತು ರೋಗದ ಬಗ್ಗೆ ತಿಳ್ಕೊತೀವಿ. ಅದನ್ನು ಸೆಡೆಂಟ್ರಿ ಎಂಡೋಪ್ಯಾರಾಸೈಟ್ ಅಂತ ಹೇಳ್ತಾರೆ. ಅಂದರೆ ಬೇರಿನ ಒಳ ಪ್ರವೇಶ ಮಾಡಿದ ನಂತರ ಒಂದು ಜಾಗದಲ್ಲೇ ಇದ್ದು ಅದು ಆಹಾರ ತಿನ್ನತ್ತೆ, ಅಲ್ಲೇ ದೊಡ್ಡದಾಗತ್ತೆ, ಅಲ್ಲೇ ಮೊಟ್ಟೆ ಇಡತ್ತೆ, ಇದಾಗತ್ತೆ. ಆದರೆ ಈ ಜಂತು ಹುಳು ಇದೆಯಲ್ಲ, ರ್ಯಾಡೋಫಿಲಿಸ್ ಸಿಮಿಲಿಸ್ ಅಥವಾ ಸುರಂಗ ಕೊರಕ ಜಂತು ಹುಳು, ಇದನ್ನು ಮೈಗ್ರೇಟ್ರಿ ಎಂಡೋಪ್ಯಾರಾಸೈಟ್ ಅಂತ ಹೇಳ್ತಾರೆ. ಅಂದರೆ ಈ ಜಂತು ಹುಳು ಒಂದೇ ಜಾಗದಲ್ಲಿ ಬೇರನ್ನು ಪ್ರವೇಶ ಮಾಡಿದ ನಂತರ ಒಂದೇ ಜಾಗದಲ್ಲಿ ಇರೋದಿಲ್ಲ. ಅದಕ್ಕಾಗಿಯೇ ಇದು ಸುರಂಗ ಕೊರೆತ ಇಡೀ ಬೇರನ್ನು ಹಾಳು ಮಾಡೋದು. ಅದನ್ನು ಮೈಗ್ರೇಟ್ರಿ ಎಂಡೋಪ್ಯಾರೆಂಟ್ ಅಂದರೆ ಚಲನಶೀಲ ಒಳ ಪರಾವಲಂಬಿ ಅಂತ ಒಳ ಪರಾವಲಂಬಿ ಗುಂಪಿಗೆ ಸೇರಿದಂಥ ಜಂತು ಹುಳು ಇದು. ಇನ್ನು ಈ ರ್ಯಾಡೋಫಿಲಸ್ ಸಿಮಿಲಿಸಲ್ಲಿ 2 ವಿಧಗಳನ್ನು ನೋಡ್ತೀವಿ. ಒಂದು ಸಿಟ್ರಸ್ ಬಯೋಟೈಪ್ ಅಂತ ಹೇಳ್ತಾರೆ, ಇನ್ನೊಂದು ಬಾಳೆ ಬಯೋಟೈಪ್ ಅಂತ. ಈ ಸಿಟ್ರಸ್ ಅಥವಾ ನಿಂಬೆ ಜಾತಿಯ ಸಸ್ಯದ ಬಯೋಟೈಪ್ ಅಂತ ಏನಿದೆಯಲ್ಲ, ಈ ಥರದ ರ್ಯಾಡೋಫಿಲಸ್ ಸಿಮಿಲಿಸ್ ಎಲ್ಲ ಹಲವಾರು ಸಸ್ಯಗಳಲ್ಲಿ ಆಸರೆ ಪಡೆಯುತ್ತೆ, ಸೋಂಕನ್ನು ಉಂಟು ಮಾಡುತ್ತೆ, ಬಾಳೆಯನ್ನು ಸೇರಿಸಿ. ಆದರೆ ಬಾಳೆಗೆ ಬರುವಂಥ ಬಯೋಟೈಪು ಹೆಚ್ಚಾಗಿ ಈ ಬೇರೆ ಆಸರೆ ಸಸ್ಯಗಳು ಈಗಾಗಲೇ ಹೇಳ್ದಂಗೆ ಅವುಗಳಲ್ಲಿ ಆಸರೆ ಪಡಿಬೋದು. ಆದರೆ ನಿಂಬೆ ಜಾತಿಯ ಸಸ್ಯಗಳಿಗೆ ಹೋಗೋದಿಲ್ಲ. ನಿಂಬೆ ಜಾತಿಯ ಸಸ್ಯದ ಬಯೋಟೈಪು ಬಾಳೆಗೆ ಬರುತ್ತೆ, ಆದರೆ ಬಾಳೆ ಜಾತಿಯ ಸ್ಪೆಸಿಫಿಕ್ ಬಯೋಟೈಪು ನಿಂಬೆ ಜಾತಿಯ ಸಸ್ಯಗಳಿಗೆ ಹೋಗೋದಿಲ್ಲ. ಆ ರೀತಿ ಇದರಲ್ಲಿ 2 ವಿಧವನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಈ ಜಂತು ಹುಳುವಿನ ಬಾಧೆಗೊಳಪಟ್ಟ ತೋಟದಲ್ಲಿ
ಪನಾಮ ಸೊರಗು ರೋಗ ಅಥವಾ ಫ್ಯುಸೇರಿಯಂ ಸೊರಗು ರೋಗ ಕೂಡ ಹೆಚ್ಚಾಗಿರೋದು ಕಂಡುಬರುತ್ತೆ. ಇದಕ್ಕೆ ಕಾರಣ ಅಂದರೆ ಈ ಜಂತುಹುಳು ಒಳ ಪ್ರವೇಶ ಮಾಡುವಾಗ ಅದರ ಮೂಲಕ ಕೂಡ ಈ ರೋಗ ಸೊರಗು ರೋಗದ ರೋಗಾಣು ಫ್ಯುಸೇರಿಯಂನ ಕೂಡ ಅದು ತನ್ನೊಟ್ಟಿಗೆ ತಗೊಂಡು ಹೋಗ್ಬೋದು. ಮತ್ತು ಆ ಗಾಯಗಳಲ್ಲಿ ಫ್ಯುಸೇರಿಯಂ ಪ್ರವೇಶಕ್ಕೆ ಮತ್ತು ಕಾಲನೈಸೇಷನ್ಗೆ ಕೂಡ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗೋದ್ರಿಂದ ಈ ರೋಗ ಸೊರಗು ರೋಗದ ಉಲ್ಬಣತೆಗೂ ಕೂಡ ಈ ಸೋಂಕು ಕಾರಣ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬರೀ ಜಂತುಹುಳುವಿನ ಬಾಧೆ ಜೊತೆಗೆ ಅಲ್ಲಿ ಫ್ಯುಸೇರಿಯಂ ರೋಗಾಣು ಇದ್ದರೆ ಅಂತ ತೋಟದಲ್ಲಿ ಅದರ ಉಲ್ಬಣತೆಯನ್ನು ಆ ರೋಗದ ಉಲ್ಬಣತೆಯನ್ನು ಕೂಡ ನಾವು ನೋಡ್ಬೋದು. ಇನ್ನು ಸುರಂಗ ಕೊರಕ ಜಂತುಹುಳುವಿಂದ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಂತುರಹಿತ ಕಂದುಗಳನ್ನು, ಗಡ್ಡೆಗಳನ್ನು ಅಥವಾ ಸಸಿಗಳನ್ನು ನಾವು ನಾಟಿಗೆ ಬಳಸಬೇಕು. ಇದು ಅತಿ ಮುಖ್ಯವಾದ ವಿಚಾರ. ನಾವು ಈಗ ಯಾವುದೋ ಒಂದು ಪ್ರದೇಶದಲ್ಲಿ ರೋಗ ಇರೋದಿಲ್ಲ, ಆದರೆ ಇಲ್ಲಿ ಸ್ವಲ್ಪ ಗಮನ ಕಡಿಮೆ ಮಾಡಿ ರೋಗ ಇರೋವಂಥದ್ದನ್ನೇನಾದರೂ ನಾಟಿಗೆ ಬಳಸಿದ್ರೆ ನಾವು ಆ ಪ್ರದೇಶಕ್ಕೂ ರೋಗಾಣುನ ಕೊಂಡೊಯ್ದಂಗಾಗತ್ತೆ. ಹಾಗಾಗಿ ಅತಿ ಮುಖ್ಯವಾಗಿ ಹೊಸ ತೋಟ ಮಾಡುವಾಗ ನಾವು ಈ ಜಂತುರಹಿತ ಕಂದುಗಳನ್ನು ನಾಟಿಗೆ ಬಳಸಬೇಕು. ಇನ್ನು ಈ ಕಂದುಗಳನ್ನು ಅಥವಾ ಗಡ್ಡೆಯನ್ನು ಹೆರೆದು ಅದರ ಮೇಲಿರುವಂಥ ಬೇರುಗಳನ್ನೆಲ್ಲ ಕಟ್ ಮಾಡಿ ಹೆರೆದು, ಇದಕ್ಕೆ ಪೇರಿಂಗ್ ಮತ್ತು ಪ್ರಾಲಿನೇಜ್ ಕ್ರಮ ಅಂತ ಹೇಳ್ತಾರೆ. ಅದನ್ನು ಹೆರೆದು ಮಣ್ಣು ಮತ್ತು ಸೆಗಣಿ ರಾಡಿ ಅಥವಾ ಬಗ್ಗಡದ ಮಿಶ್ರಣ ಮಾಡಿ ಅದಕ್ಕೆ ಕಾರ್ಬೋಫ್ಯೂರಾನ್ ಕೆಮಿಕಲ್ನೂ ಕೂಡ ಸೇರಿಸಿ ಅಂಥ ದ್ರಾವಣದಲ್ಲಿ ಈ ಕಂದುಗಳನ್ನು ಅಥವಾ ಗಡ್ಡೆಗಳ ಕಾಮ್ಸನ್ನು ನಾವು ಅದ್ದಿಡಬೇಕು. ಇದನ್ನು ಅದ್ದಿದ ನಂತರ ನೆರಳಿನಲ್ಲಿ ಒಣಗಿಸಿ ಅದನ್ನು ನಾಟಿಗೆ ಬಳಸಬೇಕು. ಇದು ಕೂಡ ಮುಂಜಾಗ್ರತಾ ಕ್ರಮವಾಗಿ ನಾವು ಮಾಡುವಂಥ ಕ್ರಮ ಅಂತ ಹೇಳ್ಬೋದು. ಇನ್ನು ರಾಷ್ಟ್ರೀಯ ಬಾಳೆ ಸಂಶೋಧನಾ ಕೇಂದ್ರದವರು NRC ಇವರು ಕೂಡ ಹಲವಾರು ಕ್ರಮಗಳನ್ನು ಹೇಳಿರ್ತಾರೆ. ಇಲ್ಲಿ ಈ ಕಂದುಗಳು ಅಥವಾ ಗಡ್ಡೆಗಳನ್ನು ನಾವು ನಿಂಬಿ ಸೈಡ್ ಅಥವಾ ಮಿಶ್ರಣದಲ್ಲಿ ಕೂಡ ಕಂದುಗಳನ್ನು ಅದ್ದಿ ಇದನ್ನು 15 ಮಿಲಿ 1 ಲೀಟ್ರ್ ನೀರಿಗೆ ಹಾಕಿ ದ್ರಾವಣವನ್ನು ತಯಾರಿಸ್ಕೊಂಡು ಅದರಲ್ಲಿ ಈ ಗಡ್ಡೆಗಳನ್ನು ಕಾಮ್ಸನ್ನು 30 ನಿಮಿಷಗಳ ಕಾಲ ಅದ್ದಿ ನಂತರ ನೆರಳಿನಲ್ಲಿ ಒಣಗಿಸಿ ನಾಟಿಗೆ ಬಳಸಲಿಕ್ಕೆ ಶಿಫಾರಸು ಮಾಡ್ತಾರೆ. ಇನ್ನು ಈ ಸಸ್ಯ ಜಂತುವಿನ ಬಾಧೆ ಇರುವ ತೋಟಗಳಲ್ಲಿ ಚೆಂಡು ಹೂವಿನ ಗಿಡಗಳನ್ನು ಟ್ಯಾಜಿಟಸ್ ಎರೆಕ್ಟಾ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೆದು ನಂತರದ ಹಂತದಲ್ಲಿ ಈ ಬೇರು ಸಮೇತ ಈ ಚೆಂಡು ಹೂವಿನ ಗಿಡವನ್ನು ಕಿತ್ತು ನಾಶಪಡಿಸಬೇಕು. ಇಲ್ಲಿ ಇದನ್ನು ಬೇರುಗಂಟು ಜಂತು ರೋಗದಲ್ಲೂ ಕೂಡ ಇದನ್ನು ಶಿಫಾರಸು ಮಾಡಲಾಗಿದೆ. ಇನ್ನು ಬಾಳೆಯನ್ನು ನಾಟಿ ಮಾಡುವ 45 ದಿನಗಳ ಮುಂಚಿತವಾಗಿ ಸೆಣಬನ್ನು ಕೂಡ ಬೆಳೀಲಿಕ್ಕೆ ಶಿಫಾರಸು ಮಾಡ್ತಾರೆ. ಈ ಸೆಣಬನ್ನು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಇದನ್ನು ಬೆಳೆದು 1-1.5 ತಿಂಗಳ ಕಾಲ ಬೆಳೆದು ನಂತರ ಹೂ ಬಿಡುವ ಹಂತದಲ್ಲಿ ಅದನ್ನು ಮಣ್ಣಿಗೆ ಸೇರಿಸಬೇಕು. ಈ ರೀತಿ ಮಾಡೋದ್ರಿಂದ ಉಪಯೋಗಿ ಜೀವಾಣುಗಳ ಸಂಖ್ಯೆ ಕೂಡ ಮಣ್ಣಿನಲ್ಲಿ ಹೆಚ್ಚಾಗತ್ತೆ. ಈ ಜಂತುಹುಳುವಿನ ಸಂಖ್ಯೆ ಕಡಿಮೆ ಆಗತ್ತೆ. ಹಾಗಾಗಿ ನಂತರ ನಾವು ಈ ಕ್ರಮವನ್ನು ಮಾಡಿ ನಂತರ ಬಾಳೆಯನ್ನು ನಾಟಿ ಮಾಡಿದಲ್ಲಿ ನಮಗೆ ರೋಗ ಬಾಧೆ ಕಡಿಮೆ ಆಗೋದು ಕಂಡುಬರುತ್ತೆ. ಇನ್ನು ಇನ್ನೊಂದು ಕ್ರಮ ಹೇಳೋದು ಅಂದರೆ ಬೆಳೆ ಪರಿವರ್ತನೆ. ಯಾವ ಪ್ರದೇಶ ಈ ಜಂತು ಬಾಧೆಗೆ ಒಳಪಟ್ಟಿದೆಯೋ ಅಲ್ಲಿ ಪ್ರತಿ ವರ್ಷ ನಾವು ಒಂದೇ ಬೆಳೆ ಅಥವಾ ಒಂದು ಸೀಸನ್ ಆದಮೇಲೆ ಮತ್ತೊಂದು ಸೀಸನ್ನಲ್ಲೂ ಕೂಡ ಅದೇ ಬೆಳೆಯನ್ನು ನಾವು ಪುನರಾವರ್ತನೆ ಮಾಡ್ತಾ ಹೋದರೆ ಈ ಜಂತು ಹುಳುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ
ಆ ರೋಗ ಈಗಾಗಲೇ ಕಂಡುಬಂದಂಥ ಪ್ರದೇಶದಲ್ಲಿ ನಾವು ಬೆಳೆ ಪರಿವರ್ತನೆಯನ್ನು ಅಗತ್ಯವಾಗಿ ಕೈಗೊಳ್ಳಬೇಕು. ಇಲ್ಲಿ ಬೆಳೆ ಪರಿವರ್ತನೆಗೆ ಈ ಜಂತು ಹುಳು ಬಾಧಿಸದಿರುವಂಥ ಬೆಳೆಗಳನ್ನು ಆರಿಸ್ಕೋಬೇಕು. ಉದಾಹರಣೆಗೆ ಕಬ್ಬು, ಜೋಳ, ಮರಗೆಣಸು ಈ ಥರದ ಬೆಳೆಗಳನ್ನು ನಾವು ಆರಿಸಿ ಬೆಳೆ ಪರಿವರ್ತನೆಯನ್ನು ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಫ್ಯಾಲೋಯಿಂಗ್ ಅಂದರೆ ಏನನ್ನು ಬೆಳೆದೆ ಹಾಗೆ 3-4 ತಿಂಗಳ ಕಾಲ ಭೂಮಿಯನ್ನು ಹಾಗೆ ಬಿಡುವ ಕ್ರಮವನ್ನು ಕೂಡ ಶಿಫಾರಸು ಮಾಡ್ತಾರೆ. ಇನ್ನು ಸಾಮಾನ್ಯವಾಗಿ ಈ ಜೀವಾಣುಗಳನ್ನು, ಉಪಯೋಗಿ ಜೀವಾಣುಗಳು ಅಥವಾ ಜೈವಿಕ ಶಿಲೀಂಧ್ರ ನಾಶಕಗಳು ಅಥವಾ ಜೈವಿಕ ನಾಶಕಗಳು ಲೈಕ್ ಈ ಪ್ಯಾಸಿಲೋಮೈಸಿಸ್ ಲಿಲಾಸಿನಸ್ ಜೀವಾಣುಗಳನ್ನು, ಸೂಡೋಮೋನಾಸ್ ಫ್ಲೂರೆಸೆನ್ಸ್ ಇವುಗಳನ್ನು ನಾವು ಬೇವಿನ ಹಿಂಡಿ ಜೊತೆ ಗಿಡಗಳಿಗೆ ಆವಾಗವಾಗ ಕೊಡುವಂಥದ್ದು. ಈ ಕ್ರಮ ತುಂಬ ಅಗತ್ಯವಾಗಿ ಈ ಜಂತು ಹುಳುವಿನ ಬಾಧೆ ಇರುವ ತೋಟಗಳಲ್ಲಿ ಮಾಡಬೇಕಾಗಿರುತ್ತೆ. ಮತ್ತು ಮುಂಜಾಗ್ರತಾ ಕ್ರಮವಾಗೂ ಕೂಡ ಇದನ್ನು ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಇಲ್ಲಿ ಸುಮಾರು ಅರ್ಧ kg ಬೇವಿನ ಹಿಂಡಿಗೆ ಒಂದು 15 ಗ್ರಾಮ್ ಸೂಡೋಮೋನಾಸ್ ಫ್ಲೂರೆಸೆನ್ಸ್ ಜೀವಾಣು, ಹಾಗೆ 15 ಗ್ರಾಮ್ ಪ್ಯಾಸಿಲೋಮೈಸಿಸ್ ಲಿಲಾಸಿನಸ್ ಜೀವಾಣುವನ್ನು ಸೇರಿಸಿ ಪ್ರತಿ ಗಿಡದ ಸುತ್ತ ಮಣ್ಣಿಗೆ ಚೆನ್ನಾಗಿ ಸೇರಿಸುವಂಥದ್ದು. ಇದನ್ನು ನಾಟಿ ಸಂದರ್ಭದಲ್ಲಿ ಒಂದ್ಸಲಿ ಮಾಡಬೇಕು. ಹಾಗೆ 3ನೇ ತಿಂಗಳಲ್ಲಿ ಒಂದ್ಸಲಿ ಮತ್ತು 6ನೇ ತಿಂಗಳಲ್ಲಿ ಒಂದ್ಸಲಿ ಮಾಡಿದ್ರೆ ಉತ್ತಮ ಫಲಿತಾಂಶವನ್ನು, ಅಂದರೆ ಈ ಜಂತು ಹುಳುಗಳ ಸಂಖ್ಯೆ ಕಡಿಮೆ ಆಗೋದು, ಉಪಯೋಗಿ ಶಿಲೀಂಧ್ರಗಳ ಸಂಖ್ಯೆ ವೃದ್ಧಿ ಆಗೋದು ಮತ್ತು ಇಳುವರಿ ರೋಗ ನಿರೋಧಕತೆ ಹೆಚ್ಚಾಗೋದು, ಗಿಡಗಳಲ್ಲಿ ಇಳುವರಿ ಕೂಡ ಉತ್ತಮವಾಗಿ ಪಡಿಬೋದಾಗಿರುತ್ತೆ. ಇನ್ನು ಇದಲ್ಲದೆ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿಗಳನ್ನು ಬೆಳೆಯೋದು. ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಥವಾ ಫೀಲ್ಡ್ ಟಾಲರೆನ್ಸ್ ಇರುವಂಥ ತಳಿಗಳು ಅಂದರೆ ಏಲಕ್ಕಿ ಬಾಳೆ, ಕದಳಿ, ಕರ್ಪೂರ ಬಾಳೆ, ಆನೈ ಕೊಂಬನ್ ಮತ್ತು ಕಣ್ಣನ್ ತಳಿಗಳು ಈ ಸುರಂಗ ಕೊರಕ ಜಂತು ಬಾಧೆಗೆ ನಿರೋಧಕತೆಯನ್ನು ಹೊಂದಿರುವಂಥ ತಳಿಗಳಾಗಿರ್ತವೆ. ಹಾಗಾಗಿ ಈಗಾಗಲೇ ರೋಗಾಣು ಆ ಪ್ರದೇಶದಲ್ಲಿ ಇದೆ ಅಂತ ಕಂಡು ಬಂದರೆ ನಾವು ಯಾವುದೇ ಕಾರಣಕ್ಕೂ ಸುಲಭವಾಗಿ ರೋಗಕ್ಕೆ ತುತ್ತಾಗುವ ತಳಿಗಳನ್ನು ಆರಿಸ್ಕೋಬಾರ್ದು. ನಿರೋಧಕ ಶಕ್ತಿ ಇರುವ ಈ ತಳಿಗಳು, ಈಗ ಹೇಳ್ದಂಗೆ ಏಲಕ್ಕಿ ಬಾಳೆ, ಕದಳಿ ತಳಿ ಅಥವಾ ಕರ್ಪೂರ ಬಾಳೆ ಇಂಥ ತಳಿಗಳನ್ನು ನಾವು ಆರಿಸ್ಕೊಂಡು ಆ ಪ್ರದೇಶದಲ್ಲಿ ಬೆಳಿಬೋದಾಗಿರುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.